ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸೌಮ್ಯ ಕುಟೀರ ಕನ್ನಡ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನಾನು ಸಹ ಚೆನ್ನಾಗಿದ್ದೀನಿ. ಇದು ಶ್ರಾವಣ ಮಾಸ ಆಗಿರೋದ್ರಿಂದ ಹಬ್ಬಗಳು ಸಾಲಾಗಿ ಬರ್ತಿದೆ. ಮೊನ್ನೆ ತಾನೇ ವರಮಹಾಲಕ್ಷ್ಮಿ ಹಬ್ಬ ಇತ್ತು, ಅದರದ್ದು ವ್ಲಾಗು ಮಾಡಿದ್ದೀನಿ, ಪ್ರಿಪ್ರೇಷನ್ ವ್ಲಾಗ್ ಹಾಕಿದ್ದೀನಿ, ಹಾಗೆ ಹಬ್ಬದ ವ್ಲಾಗು ಹಾಕ್ತೀನಿ, ಕೈಂಡ್ಲಿ ನೋಡಿ ಆಯಿತಾ. ಆ್ಯಂಡ್ ನಮ್ಮ ಸೊಸೈಟಿಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡ್ತಿದ್ದಾರೆ. ಇದು ಇರೋದು ಮುಂದಿನ ಶನಿವಾರ, ಇದು ಮೊದಲೇ ಅಂದರೆ ಅದಕ್ಕಿಂತ ಮೊದಲು ಬರುವ ಭಾನುವಾರದಲ್ಲೇ ಆಚರಣೆ ಮಾಡ್ತಿದ್ದಾರೆ. ಕಾರಣ ಅವ್ರವ್ರ ಮನೇಲಿ ಹಬ್ಬದ ದಿನ ಅವ್ರವ್ರ ಮನೇಲಿ ಆಚರಣೆ ಮಾಡಲಿ ಅಂತ ಹೇಳ್ಬಿಟ್ಟು ಸೊಸೈಟಿಲಿ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಇವತ್ತು ಅದ್ರ ವ್ಲಾಗ್ ಮಾಡ್ತಾ ಇದ್ದೀನಿ, ಗ್ಲಿಮ್ಸಸ್ ಶೇರ್ ಮಾಡ್ತೀನಿ ಹೆಂಗೆ ಮಾಡ್ತಾರೆ ಅಂತ. ನಾನು ಲಾಸ್ಟ್ ಇಯರು ಹೀಗೆ ಸೆಲೆಬ್ರೇಷನ್ ಎಲ್ಲ ಆಯಿತು, ಅದ್ರ ವ್ಲಾಗು ನಾನು ಮಾಡಿದ್ದೆ. ಈ ಸಲ ವ್ಲಾಗು ನಾನು ಶೇರ್ ಮಾಡ್ತೀನಿ ನೋಡಿ. ಇಸ್ಕಾನಿಂದ ಸ್ಪೆಷಲ್ಲಾಗಿ ಗೆಸ್ಟನ್ನು ಕರೆಸಿದ್ದಾರೆ, ಇಲ್ಲಿ ಭಜನೆ ಎಲ್ಲ ಆಗ್ತದೆ, ಅದ್ರದ್ದು ಎಲ್ಲ ಶೇರ್ ಮಾಡ್ತೀನಿ ವ್ಲಾಗ್ ವಿಡಿಯೋ ಎಲ್ಲ ನೋಡಿ. ಅಂದರೆ ಇದೇ ಥರ ನಾನು ಇನ್ನು ಶ್ರಾವಣ ಮಾಸ, ನಾನು ಆಗಲೇ ಹೇಳ್ದಂಗೆ ಶ್ರಾವಣ ಮಾಸ ಹಬ್ಬಗಳು ಬರ್ತಿರೋದ್ರಿಂದ ಅದ್ರ ವ್ಲಾಗೇ ಬರುತ್ತೆ, ಹಬ್ಬದ ವ್ಲಾಗೇ ಹಾಕ್ತೀನಿ. ಇನ್ನು ನೆಕ್ಸ್ಟು ಗಣಪತಿ ಹಬ್ಬ, ನಮ್ಮ ಮನೇಲಿ ಕೃಷ್ಣಾಷ್ಟಮಿ ಮಾಡೋದು, ಇದೇ ಥರ ಹಬ್ಬದ ವ್ಲಾಗೇ ಸಾಲಾಗಿ ಬರ್ತಿರುತ್ತೆ, ಕೈಂಡ್ಲಿ ನೋಡಿ ಆಯಿತಾ. ಆ್ಯಂಡ್ ಈ ವಾರದಲ್ಲಿ ಇವತ್ತು ನಾಳೆ ನಾಡದ್ದು ರಾಘವೇಂದ್ರ ಸ್ವಾಮಿ ಆರಾಧನೆ ಇರೋದ್ರಿಂದ ಇಲ್ಲಿ ಮುಗಿಸ್ಕೊಂಡು ರಾಯರ ಮಠಕ್ಕೆ ಹೋಗೋಣ ಅಂತ ಎಲ್ಲರೂ ಫ್ಯಾಮಿಲಿ ಫುಲ್ಲು. ನಾನು ಅಲ್ಲಿಗೆ ಹೋದಾಗ ತೋರಿಸ್ತೀನಿ ಹೆಂಗೆ ದೇವಸ್ಥಾನದೆಲ್ಲ ಒಂದು ರಾಯರದ ದರ್ಶನ ಆಗಲಿ ನಿಮಗೂ ಸಹ ಅಂತ. ನಾಳೆ ನಾಡದ್ದು 2 ದಿನ ಆಫೀಸ್ ಇರೋದ್ರಿಂದ ಮಳೆ ಬರಲಿಲ್ಲ ಅಂದರೆ ಸಂಜೆ ಹೋಗ್ತಾ ಹಾಗೆ ಬರ್ತಾ ಒಂದು ಗಳಿಗೆ ಹೋಗ್ಬರೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಇದಾದಮೇಲೆ ನೆಕ್ಸ್ಟು ಅಷ್ಟಮಿ, ಆಮೇಲೆ ಗಣಪತಿ ಹಬ್ಬ, ಹೀಗೆ ಸಾಲಾಗಿ ಹಬ್ಬಗಳದ್ದು ವ್ಲಾಗೇ ಬರುತ್ತೆ ನಾನು ಆಗಲೇ ಹೇಳ್ದಂಗೆ. ಆ್ಯಂಡ್ ಇವತ್ತಿಂದು ನಂದು ಔಟ್ಫಿಟ್ ನೋಡಿ, ಫುಲ್ಲು ಟ್ರೆಡಿಷನ್ ಆಗಿ ಸ್ಯಾರಿಲಿ ಆ್ಯಕ್ಚುಲಿ ಹುಟ್ಟಿದ್ದೆ ಎಲ್ಲ ಫುಲ್ ಕಾಂಬಿನೇಷನ್ ಮ್ಯಾಚಿಂಗ್ದು. ಯಾವಾಗಲೂ ಇಂಟ್ರೋ ವಿಡಿಯೋ ಮನೇಲಿ ಮಾಡ್ತಿದ್ದೆ, ಮತ್ತು ಅಲ್ಲಿ ಮಾಡಂದರೆ ಅಷ್ಟಮಿ ಸೆಲೆಬ್ರೇಷನ್ ಮಾಡೋತ್ರ ಮಾಡೋಣ ಅಂದರೆ ಅಲ್ಲಿ ಭಜನೆ ಸೌಂಡ್ಗೆ ಮಾತಾಡ್ದೆಲ್ಲ ಕೇಳಲ್ಲ. ಅದಕ್ಕೆ ಇದು ನಮ್ಮ ಸೊಸೈಟಿಯಲ್ಲಿ ಇದು ನನ್ನ ಫೇವ್ರೆಟ್ ಪ್ಲೇಸು. ಯಾರಿಗೂ ಸಾಮಾನ್ಯ ತುಂಬ ಜನಕ್ಕೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಇವಾಗ ನನ್ನ ಮಗನೇ ಬಂದ್ಬಿಟ್ಟು ಇದು ಯಾವಾಗ ಅಂತ ಕೇಳ್ತಿದ್ದಾನೆ, ಎಲ್ಲಿ ಯಾವಾಗ ಮಾಡಿದ್ದು ಅಂತ. ಈ ಪ್ಲೇಸ್ ತುಂಬ ಫುಲ್ ಆಫ್ ಗ್ರೀನರಿ ಇದೆ, ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಾಗ ನಾನು ನನ್ನ ತಂಗಿ ಎಲ್ಲ ಬಂದು ಇಲ್ಲಿ ಫೋಟೋ ಸೆಷನ್ ಮಾಡ್ಕೋತೀವಿ. ಸೊ ಇಲ್ಲಿ ಇಂಟ್ರೋ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಸೊ ಈ ಪ್ಲೇಸ್ದು ನಾನು ತೋರಿಸ್ತೀನಿ ನೋಡಿ, ಫುಲ್ಲು ಗ್ರೀನರಿ ಚೆನ್ನಾಗಿದೆ. ಇದು ಕೊನೆಯಲ್ಲಿ ತಕ್ಷಣ ಗೊತ್ತಾಗಲ್ಲ ಎಂಟ್ರೆನ್ಸಲ್ಲಿ ಇರೋರಿಗೆ ಈ ಥರ ಚೆನ್ನಾಗಿದೆ ಅಂತ. ಮಗ ಅದೇ ಹೇಳ್ತಿದ್ದ, ಇದು ಹಿಡನ್ ಪ್ಲೇಸು, ಸೀಕ್ರೆಟ್ ಪ್ಲೇಸ್ ಅಂತ. ಇದು ನಿಜ ಹಿಡನ್ ಪ್ಲೇಸು. ಎಷ್ಟೊಂದು ಜನಕ್ಕೆ ಅಂದರೆ ಇದು ಕೆಳಗಡೆ ಬೇಸ್ಮೆಂಟ್ ಹತ್ರ ಇರೋದ್ರಿಂದ ತುಂಬ ಜನಕ್ಕೆ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಇದು ನಾನು ಗ್ಲಿಮ್ಸ್ ಶೇರ್ ಮಾಡ್ತೀನಿ ನೋಡಿ. ಆ್ಯಂಡ್ ಒನ್ ಮೋರು, ಆಗಲೇ ನಾನು ಹೇಳ್ತಿದ್ದೆ ಅಷ್ಟಮಿಲಿ ಮಕ್ಕಳಿಗೆ ಡ್ರಾಯಿಂಗದು ಕಾಂಪಿಟೇಷನ್ ಎಲ್ಲ, ಮಕ್ಕಳಿಗೆ ಒಂದು ಡ್ರಾಯಿಂಗ್ದೆಲ್ಲ ಇಂಟ್ರೆಸ್ಟ್ ಎಲ್ಲ ಇರಲಿ ಅಂತ ಹೇಳ್ಬಿಟ್ಟು ಕೃಷ್ಣಂದು ಭಗವದ್ಗೀತಾ ರಿಲೇಟೆಡ್, ಕೃಷ್ಣ ರಿಲೇಟೆಡ್ ಪಿಕ್ಚರ್ಸ್ ಎಲ್ಲ ಕೊಟ್ಟಿದ್ರು. ಅದನ್ನು ಕಲರಿಂಗ್ ಮಾಡಬೇಕು ಅಂತ ಅವರಿಂದ ಕಲರಿಂಗ್ ಮಾಡಿದ್ದಾಳೆ, ತೆಗೆದಿದ್ದೀನಿ, ಚೆನ್ನಾಗಿ ಮಾಡಿದ್ದಾಳೆ. ಶಿ ಈಸ್ ವೆರಿ ಇಂಟ್ರೆಸ್ಟೆಡ್ ಇನ್ ಕಲರಿಂಗು. ಸೊ ಅದರದ್ದು ಎಲ್ಲ ಮಕ್ಕಳದೆಲ್ಲ ಹಾಕಿದ್ದಾರೆ, ಯಾರ್ಯಾರು ಪೇಂಟ್ ಮಾಡಿದ್ದೆಲ್ಲ ಒಂದು ಥ್ರೆಡ್ ಕಟ್ಬಿಟ್ಟು ಮಕ್ಕಳದ್ದು ಡ್ರಾಯಿಂಗ್ ಮಾಡಿದ್ದೆಲ್ಲ ಹಾಕಿದ್ದಾರೆ. ನಾನು ಎಲ್ಲ ವೀಡಿಯೋನು ಗ್ಲಿಮ್ಸಸ್ಸು ಶೇರ್ ಮಾಡ್ತೀನಿ ನೋಡಿ ಆಯಿತಾ. ಇವಾಗ ಇದ್ರದ್ದು ಸೀಕ್ರೆಟ್ ಪ್ಲೇಸ್ ಅಂತ ಹೇಳಿದ್ನಲ್ಲ, ಅದ್ರ ಗ್ಲಿಮ್ಸಸ್ ಫುಲ್ ಗ್ರೀನರಿ ತೋರಿಸ್ತೀನಿ ನೋಡಿ. ಇಲ್ಲಿ ಅಷ್ಟಮಿನ ಪಾರ್ಟಿ ಹಾಲಲ್ಲೇ ಸೆಲೆಬ್ರೇಷನ್ ಮಾಡ್ತಿರೋದು. ಎಂಟ್ರೆನ್ಸ್ ಆಗ್ತಿದ್ದಂಗೆ ಮಕ್ಕಳಿಗೆ ಕಲರಿಂಗ್ ಮಾಡೋಕ್ಕೆ ಪಿಕ್ಚರ್ ಕೊಡ್ತಾರೆ. ಸೊ ಅವ್ರು ಕೊಡಬೇಕಾದ್ರೆ ಅವ್ರ ಹೆಸರೇನು ಮತ್ತು ಅವ್ರದ್ದು ಫ್ಲ್ಯಾಟ್ ನಂಬರ್ ಯಾವುದು ಅಂತ ಬರ್ಕೊಂಡು ಒಂದು ಕವರು, ಅದಕ್ಕೆ ಜೊತೆಗೆ ಒಂದು ಕವರ್ ಅಂತ ಡ್ರಾಯಿಂಗ್, ಕೃಷ್ಣಂದು ಡ್ರಾಯಿಂಗ್ ಮಾಡಿರೋದು ಕೊಡ್ತಾರೆ. ಸೊ ನಾವು ಬರಬೇಕಾದ್ರೆ ಇಲ್ಲಿ ಒಬ್ಬರು ಹಾಡು ಹೇಳ್ತಾಯಿದ್ರು, ಕೃಷ್ಣಂದು ಭಕ್ತಿಗೀತೆ ಎಲ್ಲ ಹಾಡೋಕ್ಕೆ ಶುರುವಾಗಿತ್ತು. ಬೆಳಗ್ಗೆ ಎಷ್ಟು 10:30 ಅಂತ ಆಗಿತ್ತು, ಆದರೆ ಶುರು ಆಗಬೇಕಾದ್ರೆ ಒಂದು 11, ನಾವು ಬಂದಾಗ ಒಂದು 11:15 ಆಗಿತ್ತು. ಸೊ ತುಂಬ ಜನ ಮಕ್ಕಳು ಎಲ್ಲ ರಾಧೆ ಕೃಷ್ಣ ವೇಷಗಳೆಲ್ಲ ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗಿ ಬಂದ್ಬಿಟ್ಟು ಕಲರಿಂಗ್ ಮಾಡ್ತಾ ಇದ್ದಿತ್ತು. ಸೊ ನಾನು ವೃಂದನ್ ಕರ್ಕೊಂಬಂದು ನಾವೇ ಕ್ರಯಾನ್ಸ್ ಎಲ್ಲ ತಂದಿದ್ವಿ. ಅವರು ಕಲರ್ ಪೆನ್ಸಿಲೆಲ್ಲ ಅವ್ರವ್ರ ಮನೆಯಿಂದ ತರಬೇಕು, ಬರೀ ಅವರು ಶೀಟ್ ಕೊಡ್ತಾರೆ ಅಷ್ಟೇ, ಚಿತ್ರ ಇರೋದು, ಅದನ್ನು ನಾವು ಕಲರಿಂಗ್ ಮಾಡಬೇಕು. ಸೊ ನಾನು ವೃಂದಾಗ ಹೇಳ್ತಿದ್ದೆ ಯಾವ್ಯಾವ ಕಲರ್ ಹಾಕಬೇಕು ಅಂತ. ಸೊ ಎಲ್ಲ ಮಕ್ಕಳು ಅವ್ರವ್ರ ಪೇರೆಂಟ್ಸ್ ಜೊತೆ ಕೂತ್ಕೊಂಡು ಕಲರಿಂಗ್ ಮಾಡ್ತಾಯಿದ್ರು. ಈ ಕಡೆ ಸ್ಕಿಟ್ ಶುರು ಆಗಿತ್ತು. ಮತ್ತು ಅವಾಗ ತಾನೇ ಇಸ್ಕಾನಿಂದ ಸ್ಪೆಷಲ್ ಗೆಸ್ಟ್ ಬಂದಿದ್ದರು. ಅದಕ್ಕಿಂತ ಮುಂಚೆ ಒಂದು ಸ್ಕಿಟ್ಟೇನೋ ನಡೀತಾ ಇತ್ತು ಕೃಷ್ಣಂದು ಇದು. ಸೊ ಎಲ್ಲ ಒಟ್ಟೊಟ್ಟಿಗೆ ಶುರು ಆಯಿತು ಒಂದು ಕಡೆಯಿಂದ.
ಹೇಳಿದರು, ಎಲ್ಲ ಅವ್ರವ್ರ ಮನೆಯಿಂದ ದೇವರಿಗೆ ನೈವೇದ್ಯಕ್ಕೆ ಪ್ರಸಾದ ತೊಗೊಂಡು ಬನ್ನಿ ಅಂತ ಹೇಳಿದರು. ಆದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರಬಾರ್ದು ಅಂತ ಹೇಳಿದರು. ಸೊ ಅವ್ರವ್ರ ಮನೆಯಿಂದ ಸ್ವಲ್ಪ ಸ್ವಲ್ಪ ಎಲ್ಲರೂ ಸುಮಾರು ಜನ ಎಲ್ಲ ಮಾಡಿ ತಂದಿದ್ದರು. ಪಾಯಸ ಅಂತೆ, ಎಂಥ ಡೈರಿ ಮಿಲ್ಕ್ ಚಾಕ್ಲೇಟ್ ಸಹ ಇಟ್ಟಿದ್ದರು. ಚಾಕ್ಲೇಟ್ಸು, ಪಾಯಸ, ಹಣ್ಣು, ಕೇಕು, ಎಂಥ ಎಗ್ಲೆಸ್ ಕೇಕು ಮನೆಯಿಂದ ಮಾಡಿ ದೇವರಿಗೆ ಅಂತ ತೊಗೊಂಡ್ಬಂದು ಇಟ್ಟಿದ್ದರು. ಮತ್ತು ಒಂದು 2-3 ಅವ್ರವ್ರ ಮನೇಲಿ ಕೃಷ್ಣ ದೇವರು ಇದ್ದಿದ್ದನ್ನು ತೊಗೊಂಡ್ಬಂದು ಇಟ್ಟಿದ್ದರು. ಮತ್ತು ಬರೆದಿದ್ರು ಚಾಂಟು ಹರೇ ಕೃಷ್ಣ ಹರೇ ರಾಮ ಅಂತ. ಅದನ್ನೆಲ್ಲ ಅದ್ರ ಮಧ್ಯದಲ್ಲಿ ಕೃಷ್ಣ ಮಹಾಭಾರತದ ಬಗ್ಗೆ 5-6 ಕ್ವಶನ್ಸ್ ಕ್ವಿಝ್ ಟೈಪ್ ಇಟ್ಟಿದ್ರು. ಯಾರ್ಯಾರಿಗೆ ಎಷ್ಟೆಷ್ಟು ನಾಲೆಡ್ಜ್ ಇದೆ ಅಂತ ಅದ್ರ ಬಗ್ಗೆ, ಅಂದರೆ ಅದ್ರ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀವಿ ಅಂತ ಕ್ವಶನ್ಸ್ಗಳು ಎಲ್ಲ ಕೇಳಿದರು. ಅಂದರೆ ಇದು ಕೇಳಿದ್ದು ಬಂದು ಒಂದು ಆರ್ಗನೈಸ್ ಕಮಿಟಿ ಅಂತ ಮಾಡಿದರು. ಅವರೆಲ್ಲ ಒಂದು ಕ್ವಶನ್ಸ್ ಒಂದಷ್ಟು ಪ್ರಿಪೇರ್ ಮಾಡಿಕೊಂಡು ಅಲ್ಲಿ ಬಂದಿದ್ದವ್ರ ಹತ್ರ ಎಲ್ಲ ಕ್ವಶನ್ಸ್ ಕೇಳ್ತಿದ್ರು ಅದ್ರ ಬಗ್ಗೆ, ಕೃಷ್ಣನ ಬಗ್ಗೆ, ಮಹಾಭಾರತದ ಬಗ್ಗೆ ಎಲ್ಲ. ಅದ್ರ ಮಧ್ಯೆ ಗುರೂಜಿ ಬಂದಿದ್ದು ಭಜನೆ ಎಲ್ಲ ಮಾಡಿದ್ಮೇಲೆ ಪುಟ್ಟ ಮಕ್ಕಳ ಕೈಯಲ್ಲಿ ಅವರು ಕೇಕ್ ಕಟ್ ಮಾಡಿಸಿದ್ರು. ಹೋಮ್ ಮೇಡ್ ಕೇಕ್, ತುಂಬ ಥರ ಪ್ರಸಾದ ಕಾಣ್ಬೋದು ನಿಮಗೆ. ಲಡ್ಡು ಅಂತೆ, ಎಷ್ಟೊಂದು ಸ್ವೀಟ್ಸ್ ಎಲ್ಲ ದೇವರ ನೈವೇದ್ಯಕ್ಕೆ ಅಂತ ತಂದಿದ್ದು. ಸ್ಮೈಲ್ ಹೇಗೆ मैं तो गाऊंगा ही गाऊंगा, लेकिन आप लोग गाएंगे कि नहीं? तो दिखाना पड़ेगा आपको कैसे भगवान के नाम में संकीर्तन में गा के और नाच के। ठीक है, करेंगे? एक साइड प्रभु जी, एक साइड माता जी, इस साइड माता जी रहेंगे, इस साइड प्रभु जी रहेंगे। हम सब लोग क्या करेंगे? थोड़ा नृत्य करेंगे। रेडी है सब लोग? है कोई नहीं है? करेंगे कि नहीं? करेंगे। है उत्साह नहीं दिख रहा है, भगवान देख लो उत्साह नहीं है, थोड़ा उत्साह बढ़ो। क्या करेंगे? हाँ
ಮತ್ತು ಅಲ್ಲಿ ಮಕ್ಕಳದಾದ್ಮೇಲೆ ಈ ಕಡೆ ಬರೀ ಜೆಂಟ್ಸ್ ಇರೋರ ಹತ್ರ ಅಲ್ಲೂ ಬಂದರು. ಎಲ್ಲರೂ ಕುಣಿಬೇಕು, ದೇವ್ರ ನಾಮ ಜಪಿಸ್ತಾ ಫುಲ್ ದೇವ್ರ ಧ್ಯಾನ ಮಾಡಿಕೊಂಡು ನೃತ್ಯ ಮಾಡಬೇಕು ಅಂತ ಗುರುಜಿ ಹೇಳ್ತಾಯಿದ್ರು. ಸೊ ಇಲ್ಲಿ ಜೆಂಟ್ಸು, ಏಜ್ ಆಗಿರೋರು, ಯಂಗ್ಸ್ಟರ್ಸು ಎಲ್ಲ ಅದಕ್ಕಿಂತ ಮಿಗಿಲಾಗಿ ಆ ಗುರೂಜಿ ಅವ್ರಿಗೆ ಎಷ್ಟು ಎಂಥೂಸಿಯಾಸಮ್ ಇತ್ತಂದರೆ, ಉತ್ಸಾಹ ಅಂದರೆ ಎಷ್ಟು ನಮಗೆ ಸುಸ್ತಾಗ್ತಿತ್ತು ಅವ್ರು ನೋಡಿದ್ರೆ, ಆದರೆ ಅವ್ರು ಅಷ್ಟು ಖುಷಿಯಿಂದ ಕುಣಿತಾನೇ ಇದ್ದರು. ನೋಡಲಿಕ್ಕೆ ಖುಷಿಯಾಗಿತ್ತು. ಅವ್ರು ನೋಡಿದ್ರೆ ನಮಗೆ ಕುಣಿಯೋಣ ಅನ್ನಿಸ್ಬೇಕು, ಅಷ್ಟು ಉತ್ಸಾಹದಲ್ಲಿ ಅವ್ರು ಕುಣಿತಿದ್ರು. ಇದಾದಮೇಲೆ ಇಲ್ಲಿ ಲೇಡೀಸ್ ಸಹ ಅವ್ರು ಹೇಳ್ತಿದ್ರು, ನೀವು ಈ ಕಡೆ ಲೇಡೀಸ್ ಮಾಡಿ, ಈ ಕಡೆ ಜೆಂಟ್ಸ್ ಮಾಡಿ ಅಂತ. ಸೊ ಇಲ್ಲಿ ಲೇಡೀಸ್ ಸಹ ಹರೇ ಕೃಷ್ಣ ಹರೇ ರಾಮ ಅಂತ ಭಜನೆ ಮಾಡಿಕೊಂಡು ನೃತ್ಯ, ದೇವ್ರ ನಾಮ ಜಪಿಸ್ಕೊಂಡು ನೃತ್ಯ ಎಲ್ಲ ಮಾಡ್ತಿದ್ವಿ. ನಾನು ಸಹ ಒಂದೆರಡು ಸ್ಟೆಪ್ ಹಾಕಿದೆ. ಅಲ್ಲಿ ಖುಷಿ ಆಯಿತು ಮನಸ್ಸಿಗೆ. ಮತ್ತು ಸೈಡಿನಲ್ಲಿ ತೊಟ್ಟಿಲು ಇಟ್ಟಿದ್ರು. ಅದರಲ್ಲಿ ಪುಟಾಣಿ ಅಂಬೆಗಾಲಿನ ಕೃಷ್ಣ ಇಟ್ಟಿದ್ರು. ಅದನ್ನು ಎಲ್ಲರೂ ತೂಗಿ ನಮಸ್ಕಾರ ಮಾಡಿ ಅಂತ ಹೇಳಿದ್ರು. ಸೊ ನಾನು, ಅರುಣು, ಸ್ಕಂದ, ವೃಂದ, ನಮ್ಮಮ್ಮ ಎಲ್ಲರೂ ಸಹ ತೊಟ್ಲು ತೂಗಿ ಒಂದು ನಮಸ್ಕಾರ ಮಾಡಿದ್ವಿ. ಎಲ್ಲರೂ ಒಂದು ಕ್ಯೂಲಿ ಬಂದು ಅದನ್ನು ಮಾಡ್ತಿದ್ರು. ಖುಷಿ ಆಯಿತು. ಪುಟಾಣಿ ಕೃಷ್ಣ ಇತ್ತು ಅದು ನೋಡಲಿಕ್ಕೆ. ಇಲ್ಲಿ ಪುಟಾಣಿ ರಾಧೆಯರು, ಇದರಲ್ಲಿ ವೃಂದ ಸಹ ಇದ್ದಾಳೆ. ಎಲ್ಲ ಚೆನ್ನಾಗಿ ರೆಡಿಯಾಗಿ ಬಂದಿದ್ರು. ನೋಡಲಿಕ್ಕೆ ಒಂಥರ ಖುಷಿ ಅವ್ರನ್ನ. ಚೆನ್ನಾಗಿದೆಯಾ? ಮಕ್ಕನ ಪಾಯಸ ಚೆನ್ನಾಗಿದೆ ಅಮ್ಮ. ಎಂಕ್ಲು ರಾಯರ ಮಠಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಮಳೆ ಬರ್ತಿತ್ತು. ನಮ್ಮ ಮನೆ ಹತ್ರ ಇರೋ ರಾಯರ ಮಠಕ್ಕೆ ಹೋಗಲಿಕ್ಕೆ ಅಲ್ಲಿ ರೋಡೆಲ್ಲ ಅಗ್ದಿದ್ದಾರೆ, ಕಾರ್ ಹೋಗ್ಲಿಕ್ಕಾಗಲ್ಲ. ಸೊ ನಾವೇನು ಅಂದ್ಕೊಂಡ್ವಿ, ಗಾಡಿ 2 ವೀಲರಲ್ಲಿ ಸಂಜೆ ತೋರಿಸ್ಕೊಂಡು ಹೋಗ್ಬೋದು ಅಂತ. ಅಂದರೆ ಮಳೆ ಬರೋದ್ರಿಂದ ಬರ್ತಿರೋದ್ರಿಂದ ನಾನು ಸ್ಯಾರಿ ಬೇರೆ ಬಿಟ್ಟಿದ್ದೀವಿ ನಾವೆಲ್ಲ. ಸೊ ಆಗಲ್ಲ. ಅರುಣು, ಸ್ಕಂದ ಹೆಲ್ಮೆಟ್ ಹಾಕ್ಕೊಂಡು ಸಣ್ಣ ಹನಿ ಬರ್ತಿದೆ, ನಾವು ಗಾಡಿಲೇ ಬರ್ತೀವಿ. ಸರಿ, ಅಲ್ಲಿ ಕಾರ್ ಹೋಗಲ್ಲ, ನಾವು ಆಟೋದಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಆನ್ಲೈನಲ್ಲಿ ಬುಕ್ ಮಾಡೋಕ್ಕೆ ನೋಡೋಕೆ ಹೋದರೆ ಅದು ನಮ್ಮ ರಾಯರ ಮಠಕ್ಕೆ ದಾರಿ ಗೊತ್ತು ಅಷ್ಟೇ, ಅಡ್ರೆಸ್ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಆನ್ಲೈನಲ್ಲಿ ನೋಡಿ ಸಾಕಾಯಿತು. ಇಲ್ಲಿ ಗಮ್ಯ ಬರೋ ಹೋಗೋ ಆಟೋಗೆಲ್ಲ ಕೈ ತೋರಿಸಿ ಕೊನೆಗೊಂದು ಆಟೋ ಸಿಕ್ತು. ನಾನು ಅಷ್ಟರಲ್ಲಿ ಮನೆಗೆ ಹೋಗಿದ್ದು ಆಯಿತು. 2 ವೀಲರಲ್ಲೇ ಸ್ವಲ್ಪ ನೆನಪು ಪರವಾಗಿಲ್ಲ, 2 ವೀಲರಲ್ಲೇ ನಾನು ನೀವು ಇಂದ ಹೋಗೋಣ. ಅರುಣು, ಸ್ಕಂದ, ಅಮ್ಮ ಅಡ್ಜಸ್ಟ್ ಮಾಡ್ಕೊಂಡು 2 ವೀಲರ್ ನೋಡ್ರಿ, ಕಾರ್ ಹೋಗೋಣ ಅಂತ ಅಂದ್ಕೊಂಡು ನೋಡಿದ್ರೆ ಫೈನಲಿ ಒಂದು ಆಟೋ ಸಿಕ್ತು. ಹೋಗ್ತಾ ಇದ್ದೀವಿ. ಗಂಟೆ 4:25 ಹತ್ತಿರ ಬಂತು ನೋಡಿ. ದರ್ಶನಕ್ಕೆಲ್ಲ ಹೆಂಗೆ ದರ್ಶನ ಅಂದರೆ ಮಳೆ ಬರ್ತಿದ್ರು ಹೋಗಬೇಕು ಅನ್ನೋ ನಮಗೊಂದು ಹಠ. ದೇವ್ರು ಪರೀಕ್ಷೆ ಮಾಡ್ತಿದ್ದಾರೆ, ನೀವು ಬರ್ತೀಯಾ ಇಲ್ವಾ ಅಂತ ನೋಡಲಿಕ್ಕೆ. ಇದೆಲ್ಲ ನನ್ನ ಅನಿಸಿಕೆ ಅಷ್ಟೇ.
ಹೀಗೆ ರಾಯರ ಆರಾಧನೆ ದಿನ ಅಂದರೆ ಪೂರ್ವ ಆರಾಧನೆಯ ಮೊದಲನೇ ದಿನ ದರ್ಶನ ಆಯಿತು. ನಮಸ್ಕಾರ ಎಲ್ಲ ಮಾಡಿ ತೀರ್ಥ ಮಂತ್ರಾಕ್ಷತೆ ಎಲ್ಲ ಇಸ್ಕೊಂಡು ಮನೆ ಕಡೆ ಹೊರಟ್ವಿ ನಾವು. ಇದಾಗಿತ್ತು ನಮ್ಮ ಸೊಸೈಟಿಯಲ್ಲ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆ ಹಾಗೂ ಪೂರ್ವಾರಾಧನೆಯ ಮೊದಲನೇ ದಿನದ ದೇವರ ದರ್ಶನ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇಲ್ಲಿ ನಾನು ಸ್ವಲ್ಪ ಪಿಕ್ಸ್ ಸಹ ಕೊನೆಯಲ್ಲಿ ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಆ್ಯಂಡ್ ಕೀಪ್ ಸ್ಮೈಲಿಂಗ್. ಬಾಯ್ ಬಾಯ್.